ಹಲೋ ಡೈಮಂಡ್ಸ್, ಒನ್ ಪ್ಲಸ್ ಯೂಸರ್ಸ್ಗೆ ಎಲ್ರಿಗೂ ಆಕ್ಸಿಜನ್ OS 15 ಆದ್ರೆ ರಿಲೀಸ್ ಆಗಿದೆ. ಸೊ ಆಕ್ಸಿಜನ್ OS ಅಲ್ಲಿ ನಮಗೆ ಐಫೋನ್ ಇಂದಾನೆ ಎಲ್ಲ ತಗೊಂಡು ಈ ಕಡೆ ಹತ್ರ ಬಂದಿದ್ದಾರೆ. ಸೊ ಇದ್ರಲ್ಲೂ ಆಕ್ಸಿಜನ್ OS ಅಲ್ಲಿ ಇನ್ನೊಂದೇನಂದ್ರೆ iOS 18.1 ಅಲ್ಲಿ ಬಂದಿರುವಂತ ಕೆಲವೊಂದು ಡಿಸೈನ್ಗಳು, ಕೆಲವೊಂದು ಯೂನಿಕ್ ಫೀಚರ್ಸ್ ಎಲ್ಲ ಇದಕ್ಕೆ ಕಾಪಿನಾದ್ರೆ ಮಾಡಿದ್ದಾರೆ. ಸೊ ಕಾಪಿ ಮಾಡಿದ್ದಾರೆ ಅಂತ ಹೇಳೋದಕ್ಕಿಂತ ಇನ್ಸ್ಪೈರ್ಡ್ ಬೈ ಅಂತ ಹೇಳ್ಬೋದು. ಸೊ ಅದು ಚೆನ್ನಾಗಿರುತ್ತೆ, ಪ್ರೊಫೆಷನಲ್ ಆಗಿರುತ್ತೆ. ಒನ್ ಪ್ಲಸ್ 12R ಇದು ಐಫೋನ್ 15 Pro Max. ಸೊ ಆಪ್ ಓಪನ್ ಮಾಡೋ ಅನಿಮೇಷನ್ಸ್ ನೋಡ್ಕೊಂಡ್ರೆ ನಮಗೆ ಎರಡು ಸೇಮ್ ಟು ಸೇಮ್ ಆದ್ರೆ ಇದೆ. ಎರಡರಲ್ಲೂ ನಮಗೆ ಸೇಮ್ ಅನಿಮೇಷನ್ಸ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಇದು ಆಪ್ ಓಪನ್ ಆಗೋದು, ಕ್ಲೋಸ್ ಆಗೋದು ಎಲ್ಲ ಸೇಮ್ ಟು ಸೇಮ್ ಆದ್ರೆ ನಮಗೆ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಇದು ಬೇರೆ ಆಪ್ಸ್ ಅನ್ನು ಟ್ರೈ ಮಾಡೋಣ. ಈ ತರ ಆಪ್ ಓಪನ್ ಕ್ಲೋಸ್ ಆಗೋದು ನಮಗೆ ಎರಡರಲ್ಲೂ ಸಿಮಿಲರ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ನಮಗೆ ಇಲ್ಲಿ ಮೇಲಿಂದ ಸ್ವೈಪ್ ಮಾಡಿದ್ರೆ ಐಫೋನ್ ಅಲ್ಲಿ ಈ ತರ ಕಂಟ್ರೋಲ್ ಸೆಂಟರ್ ಬರುತ್ತೆ. ಈ ಕಡೆ ಸ್ವೈಪ್ ಮಾಡಿದ್ರೆ ನಮಗೆ ನೋಟಿಫಿಕೇಶನ್ ಬಾರ್ ಆದ್ರೆ ಬರುತ್ತೆ. ಸೊ ಸೆಂಟ್ರಲ್ಲಿ ಸ್ವೈಪ್ ಮಾಡಿದ್ರು ಇದ್ರಲ್ಲಿ ನಮಗೆ ನೋಟಿಫಿಕೇಶನ್ ಬಾರ್ ಆದ್ರೆ ಬರುತ್ತೆ. ಆದ್ರೆ ನಮಗೆ ಹೊಸ ಆಕ್ಸಿಜನ್ OS ಅಲ್ಲಿ ಸ್ವಲ್ಪ ಚೇಂಜಸ್ ಇದೆ. ಈ ಕಡೆಯಿಂದ ಸ್ವೈಪ್ ಮಾಡಿದ್ರೆ ನಮಗೆ ಕಂಪ್ಲೀಟ್ ಕಂಟ್ರೋಲ್ ಸೆಂಟರ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಈ ಕಡೆಯಿಂದ ಸ್ವೈಪ್ ಮಾಡಿದ್ರೆ ನಮಗೆ ನೋಟಿಫಿಕೇಶನ್ ಬಾರ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನಾವು ಕ್ವಿಕ್ ಸೆಟ್ಟಿಂಗ್ ಅಲ್ಲೂ ಕೂಡ ನಾವು ಸೆಟ್ಟಿಂಗ್ಸ್ ಆದ್ರೆ ಮಾಡ್ಕೊಬಹುದಾಗಿದೆ. ಸ್ಪ್ಲಿಟ್ ಮತ್ತೆ ಕ್ಲಾಸಿಕ್ ಅಂದ್ಬಿಟ್ಟು ನೀವು ನಾರ್ಮಲ್ ಇದನ್ನ ಕ್ಲಾಸಿಕ್ ಆಗಿ ಇಟ್ಕೊಂಡಿದ್ರೆ ಸಾಕು. ಕ್ಲಾಸಿಕ್ ಇಟ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಇಲ್ಲಾದ್ರೂ ಸ್ವೈಪ್ ಮಾಡಿ ನಿಮ್ಗೆ ಕಂಟ್ರೋಲ್ ಸೆಂಟರ್ ಪ್ಲಸ್ ನೋಟಿಫಿಕೇಶನ್ ಎರಡು ಆದ್ರೆ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಸ್ಪ್ಲಿಟ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಈ ಕಡೆಯಿಂದ ಸ್ವೈಪ್ ಮಾಡಿದ್ರೆ ನಿಮ್ಗೆ ಬರೀ ಈ ಕಂಟ್ರೋಲ್ ಸೆಂಟರ್ ಅಲ್ಲಿರೋ ಐಕಾನ್ಸ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಈ ಕಡೆಯಿಂದ ಸ್ವೈಪ್ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಶನ್ಸ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಇದನ್ನ ನೀವು ಎರಡ್ ತರ ಸ್ಪ್ಲಿಟ್ ಆದ್ರೆ ಮಾಡ್ಕೊಬಹುದು. ಇದನ್ನ ಬೇಕಾದ್ರೆ ಕ್ಲಾಸಿಕ್ ಆದ್ರೂ ಇಟ್ಕೊಬಹುದು. ಮತ್ತೆ ಇಲ್ಲಿ ಟೇಲ್ ಶೇಪ್ ಅಂತಿದೆ ನೋಡಿ, ಇದನ್ನ ಕ್ಲಿಕ್ ಮಾಡ್ಕೊಂಡ್ರೆ ನಮ್ಗೆ ಇದು ಐಫೋನ್ ಅಲ್ಲಿ ಒಂದೇ ಒಂದು ಡಿಫಾಲ್ಟ್ ಆಗಿ ಒಂದು ಮೋಡ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ನಾವು ಬೇಕಾದ್ರೆ ರೌಂಡ್ಸ್ ಮಾಡಿದ್ರೆ ನಮ್ಗೆ ಈ ತರ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಇದನ್ನ ಸ್ಕ್ವೇರ್ ಮಾಡಿದ್ರೆ ನಮ್ಗೆ ಈ ತರ ನೋಡೋದಕ್ಕೆ ಸಿಗುತ್ತೆ. ಸ್ಕ್ವೇರಲ್ ಅಂದ್ರೆ ಸ್ಕ್ವೇರ್ ಪ್ಲಸ್ ಸರ್ಕಲ್ ನ ಮಿಕ್ಸ್ ಮಾಡಿದ್ರೆ ಈ ತರ ಬರುತ್ತೆ. ಇದು ಬಂದ್ಬಿಟ್ಟು ವಿಂಡೋಸ್. ಈ ತರ ಬಂದ್ರೆ ಎಡ್ಜಸ್ ನಮ್ಗೆ ಈ ಹೊಸದಾಗಿ ಲೇಯರ್ಸ್ ನ ವಾಚ್ ಬಂತಲ್ಲ, ಸೊ ಆ ರೀತಿ ಅನಾರ್ಕ್ ವಾಚ್ ತರ ಬರುತ್ತೆ. ಇದು ಬಂದು ಸ್ಕ್ವೇರ್ಕಲ್ 2 ಅಂತ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಎಕ್ಸಾಕ್ಟ್ ಅಂತ ಹೇಳಕ್ಕಾಗಲ್ಲ, ಸ್ವಲ್ಪ ಇದಕ್ಕಾದ್ರೆ ಮ್ಯಾಚ್ ಆಗುತ್ತೆ. ಇದು ಬಂದ್ಬಿಟ್ಟು ಇನ್ನೊಂದ್ ತರ ಟೇಲ್ ಶೇಪ್ ಆಗುತ್ತೆ. ಇಲ್ಲಿ ಕಾರ್ನರ್ಸ್ ಮಾತ್ರ ರೌಂಡ್ಸ್ ಇದ್ದು ಎರಡು ಕಾರ್ನರ್ಸ್ ಸ್ಕ್ವೇರ್ ಇರುತ್ತೆ. ಸೊ ಇದು ಒಂದ್ ಸ್ವಲ್ಪ ಚೆನ್ನಾಗಿರುತ್ತೆ ಅನ್ಬೋದು. ನನಗೆ ಪರ್ಸನಲ್ ಆಗಿ ಇದೊಂದು ಇಷ್ಟ ಆಯ್ತು. ಇದನ್ನ ನೀವು ಕ್ಲಾಸಿಕ್ ಇಟ್ಕೊಂಡ್ರೆ ನೀವು ಈ ತರ ಸ್ವೈಪ್ ಮಾಡಿದಾಗ ಇದ್ರಲ್ಲೇ ನಿಮ್ಗೆ ನೋಟಿಫಿಕೇಶನ್ ಎಲ್ಲಾನು ನಿಮ್ಗೆ ಇದ್ರಲ್ಲೇ ನೋಡೋದಕ್ಕೆ ಸಿಗುತ್ತೆ. ಬೇಕಿದ್ರೆ ಸ್ಪ್ಲಿಟ್ ಕೂಡ ಮಾಡ್ಕೊಬಹುದು. ಇಲ್ಲಿ ಎಡಿಟ್ ಟೈಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇದನ್ನ ಕಂಪ್ಲೀಟ್ ಆಗಿ ಎಡಿಟ್ ಮಾಡ್ಕೊಬಹುದು. ನಿಮ್ಗೆ ಯಾವ್ದು ಬೇಕು ಯಾವ್ದು ಬೇಡ ಇದನ್ನೆಲ್ಲ ನೀವು ಇಲ್ಲಿಂದ ಹಾಕೊಬಹುದು. ಇದ್ರಲ್ಲಿ ಬೇಡದೇ ಇರೋದೆಲ್ಲ ರಿಮೂವ್ ಮಾಡಿ ಕಸ್ಟಮೈಸ್ ಮಾಡ್ಕೊಬಹುದಾಗಿದೆ. ನೀವು ಇದನ್ನ ಸ್ಪ್ಲಿಟ್ ಮೋಡ್ಗೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಶೋ ಟೈಲ್ ನೇಮ್ಸ್ ಅಂತಿದೆಯಲ್ಲ, ಇದನ್ನ ಆಫ್ ಕೂಡ ಮಾಡ್ಕೊಬಹುದು. ಇದನ್ನ ಆಫ್ ಮಾಡ್ಕೊಂಡ್ರೆ ನಿಮ್ಗೆ ಸೇಮ್ ಐಫೋನ್ ಅಲ್ಲಿ ಬರೋ ತರ ಇದಕ್ಕೆ ನೇಮ್ಸ್ ಆದ್ರೆ ಬರೋದಿಲ್ಲ. ನೀವು ಇದನ್ನ ಆನ್ ಕೂಡ ಮಾಡ್ಕೊಬಹುದು. ಸೊ ಆನ್ ಮಾಡ್ಕೊಂಡ್ರೆ ಪ್ರತಿಯೊಂದು ಐಕಾನ್ಸ್ ನ ನೇಮ್ ಆದ್ರೆ ನಮ್ಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಇದನ್ನ ಬೇಕಿದ್ರೆ ಆಫ್ ಕೂಡ ಮಾಡಿ ಇಟ್ಕೊಬಹುದು. ಮತ್ತೆ ಇದರಲ್ಲಿ ಅಲೋ ಕ್ವಿಕ್ ಸೆಟ್ಟಿಂಗ್ಸ್ ಆನ್ ಲಾಕ್ ಸ್ಕ್ರೀನ್ ಅಂತಿದೆಯಲ್ಲ, ಇದನ್ನ ಆಫ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಲಾಕ್ ಸ್ಕ್ರೀನ್ ಅಲ್ಲಿ ನಿಮ್ಗೆ ಈ ಕಂಟ್ರೋಲ್ ಸೆಂಟರ್ ಆದ್ರೆ ಓಪನ್ ಆಗೋದಿಲ್ಲ. ಸೊ ಯಾರಾದ್ರೂ ಫಾರ್ ಎಕ್ಸಾಂಪಲ್ ಫೋನ್ ಏನಾದ್ರು ಕಿತ್ಕೊಂಡು ಹೋದಾಗ ನೀವು ಇದನ್ನ ಆಫ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಈ ರೀತಿ ಕಂಟ್ರೋಲ್ ಸೆಂಟರ್ ಓಪನ್ ಆಗಿರೋದಿಲ್ಲ. ಈ ತರ ಓಪನ್ ಆಗದೆ ಇದ್ದಾಗ ಅವರು ಸಡನ್ ಆಗಿ ಫ್ಲೈಟ್ ಮೋಡ್ ಹಾಕೋದಕ್ಕೆ ಆಗೋದಿಲ್ಲ. ಮತ್ತೆ ನೆಕ್ಸ್ಟ್ ನಮ್ಗೆ ವಾಲ್ ಪೇಪರ್ ಅಲ್ಲಿ ನೀಟಾಗಿ ಅಪ್ಡೇಟ್ ನೀವು ಇಲ್ಲಿ ನೋಡಬಹುದು. ಸೊ ಐಫೋನ್ ಅಲ್ಲೂ ನಮ್ಗೆ ಡೆಪ್ತ್ ಫೀಲ್ಡ್ ಆದ್ರೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಡಿಫ್ರೆಂಟ್ ವಾಲ್ ಪೇಪರ್ಸ್ ಆದ್ರೆ ನಮ್ಗೆ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ವಾಲ್ ಪೇಪರ್ಸ್ ಅಲ್ಲಿ ನೋಡ್ಕೊಂಡ್ರೆ ನಮ್ಗೆ ಇದರಲ್ಲಿ ಕ್ಲಾಸಿಕ್ ಮತ್ತೆ ಆಲ್ಬಮ್ ಮತ್ತೆ ಕೋರ್ಸಲ್ ವಾಲ್ ಪೇಪರ್ ಅಂದ್ಬಿಟ್ಟು ನಮ್ಗೆ ಇಷ್ಟು ತರದ ವಾಲ್ ಪೇಪರ್ಸ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಇದರಲ್ಲಿ ಮೇನ್ ಫೀಚರ್ ಬಂದ್ಬಿಟ್ಟು ಈ ಡೈನಾಮಿಕ್ ಐಲ್ಯಾಂಡ್ ನ ಕದ್ಬಿಟ್ಟು ಇವ್ರೇನೋ ಸ್ವಲ್ಪ ಉದ್ರಿ ಕೆಲಸಗಳು ಮಾಡಿದ್ದಾರೆ. ನಮ್ದ್ರಲ್ಲಿ ಐಫೋನ್ 15 Pro Max ಅಲ್ಲಿ ಆದ್ರೆ ರಿಂಗ್ ಮೋಡ್ ಆದ್ರೆ ಈ ತರ ಬರುತ್ತೆ. ಸೊ ಸೈಲೆಂಟ್ ಮಾಡಿದ್ರೆ ಈ ತರ ಬರುತ್ತೆ. ಅದೇ ನಮ್ಗೆ ಒನ್ ಪ್ಲಸ್ ಅಲ್ಲಿ ನೋಡ್ಕೊಂಡ್ರೆ ನಮ್ಗೆ ಈ ರೀತಿ ವೈಬ್ರೇಟ್ ಮತ್ತೆ ಈ ರೀತಿ ರಿಂಗ್ ಮೋಡ್ ಅಂತ ನಮ್ಗೆ ಇದ್ರಲ್ಲಿ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ನಂತರ ಏನಾದ್ರು ಸ್ಟಾಪ್ ವಾಚ್ ನ ಆನ್ ಮಾಡಿ ಇಟ್ಕೊಂಡಿದ್ರೆ ಸೊ ಇದನ್ನ ಸ್ಟಾರ್ಟ್ ಮಾಡಿರ್ತೀನಿ. ಸ್ಟಾರ್ಟ್ ಮಾಡಿ ನಾವು ಇದನ್ನ ಸ್ವೈಪ್ ಮಾಡಿದ್ರೆ ಇದು ನಮಗೆ ಸೀದಾ ಡೈನಾಮಿಕ್ ಐಲ್ಯಾಂಡ್ಗೆ ಆದ್ರೆ ಹೋಗುತ್ತೆ. ಟೈಮರು ಕೂಡ ನಮ್ಗೆ ಇದ್ರಲ್ಲಿ ಐಫೋನ್ ಅಲ್ಲಿ ಹೋಗುತ್ತೆ ಡೈನಾಮಿಕ್ ಐಲ್ಯಾಂಡ್ಗೆ. ಸೊ ನಿಮ್ಗೆ ಇಲ್ಲಿ ಟೈಮರ್ ನೋಡ್ಬೋದು. ಟೈಮರ್ ಆ್ಯಪ್ ನಮ್ಗೆ ಇವಾಗ ಡೈನಾಮಿಕ್ ಐಲ್ಯಾಂಡ್ಗೆ ಹೋಗಿದೆ. ಸೊ ಇದ್ರಲ್ಲಿ ಬಂದ್ಬಿಟ್ಟು ಬರೀ ಟೈಮರ್ ಮಾತ್ರ ಹೋಗ್ತಾ ಇದೆ, ಸ್ಟಾಪ್ ವಾಚ್ ಹೋಗಿಲ್ಲ. ಇನ್ನೊಂದ್ಸರಿ ಟ್ರೈ ಮಾಡ್ತೀನಿ. ಸ್ಟಾಪ್ ವಾಚ್. ಸೊ ಇದರಲ್ಲಿ ಟೈಮರ್ ಮಾತ್ರ ನಮಗೆ ಡೈನಾಮಿಕ್ ಐಲ್ಯಾಂಡ್ಗೆ ಆದ್ರೆ ಹೋಗ್ತಾ ಇರೋದು. ಇದ್ರಲ್ಲಿ ಟೈಮರ್ ನ ಪ್ಲೇ ಮಾಡಿ ಇಲ್ಲಿ ಕಳ್ಸದ್ಮೇಲೆ ನಾವ್ ಇದ್ರಲ್ಲಿ ಇನ್ನೊಂದು ಆಪ್ ನ ಕೂಡ ನಾವ್ ಇದ್ರನ್ನ ಡೈನಾಮಿಕ್ ಐಲ್ಯಾಂಡ್ಗೆ ಆದ್ರೆ ಕಳಿಸಬಹುದು. ಇದ್ರಲ್ಲಿ ಐಫೋನ್ ಅಲ್ಲಿ ಎರಡೆರಡು ಆಗಲ್ಲ, ಒಂದೇ ಆಗೋದು. ಇವಾಗ ಒಂದು ಸ್ಪಾಟಿಫೈ ನಾ ಇಲ್ಲಿ ಡೈನಾಮಿಕ್ ಐಲ್ಯಾಂಡ್ಗೆ ಕಳ್ಸಿದ್ದೀನಿ. ನೆಕ್ಸ್ಟ್ ಇಲ್ಲಿ ಟೈಮರ್ ನು ಸಹ ನಾವ್ ಇಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ಡೈನಾಮಿಕ್ ಐಲ್ಯಾಂಡ್ಗೆ ಕಳಿಸಬಹುದು. ಕಳ್ಸಿದ್ರೆ ನಮ್ಗೆ ಇಲ್ಲಿ ಎರಡೆರಡು ಆದ್ರೆ ಪ್ಲೇ ಆಗುತ್ತೆ. ನಾವು ಇದನ್ನ ಆಪ್ ಬೈ ಆಪ್ ಸ್ವಿಚ್ ಮಾಡ್ಬೇಕಂದ್ರೆ ಜಸ್ಟ್ ಇಲ್ಲೇ ನಾವು ಇಲ್ಲಿ ಸ್ವೈಪ್ ಮಾಡಿದ್ರೆ ಸಾಕು. ಸ್ವೈಪ್ ಮಾಡಿದ್ರೆ ನಮ್ಗೆ ಈಸಿಯಾಗಿ ಇವಾಗ ಟೈಮರ್ ಸ್ವಿಚ್ ಆಯ್ತು ಮತ್ತೆ ಕ್ಲೋಸ್ ಆಯ್ತು. ಇದು ಬಂದ್ಬಿಟ್ಟು ಟೈಮರ್. ಮತ್ತೆ ಈ ಕಡೆ ಸ್ವೈಪ್ ಮಾಡಿದ್ರೆ ನಮ್ಗೆ ಸ್ಪಾಟಿಫೈಗೆ ಆದ್ರೆ ಬಂದಿದೆ. ಸೊ ಡೈನಾಮಿಕ್ ಐಲ್ಯಾಂಡ್ ಅಲ್ಲಿ ಏನೇನಿದೆ ಅಂತ ನೋಡ್ಬೇಕಂದ್ರೆ ಒಂದ್ಸರಿ ರೈಟ್ ಸ್ವೈಪ್ ಮಾಡಿ ಈ ತರ ಕ್ಲಿಕ್ ಮಾಡ್ಕೊಂಡ್ರೆ ಎರಡು ಆಪ್ಸ್ ಒಂದೇ ಸರಿ ಓಪನ್ ಆದ್ರೆ ಆಗುತ್ತೆ. ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ನಮ್ಗೆ ಆಪ್ ಓಪನ್ ಆಗ್ಬೇಕಾ ಇಲ್ಲಾಂದ್ರೆ ಜಸ್ಟ್ ನಿಮ್ಗೆ ಅದು ಈ ತರ ಪಾಪ್ ಅಪ್ ಆಗ್ಬೇಕಾ ಅನ್ನೋದು ಸಹ ನಮ್ಗೆ ಇದ್ರಲ್ಲಿ ಆಪ್ಷನ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕಂದ್ರೆ ಇದನ್ನ ಸೆಟ್ಟಿಂಗ್ಸ್ ಹೋಗಿ ಲೈವ್ ಅಲರ್ಟ್ಸ್ ಅಂತ ಸರ್ಚ್ ಮಾಡಿದ್ರೆ
ಲೈವ್ ಅಲರ್ಟ್ಸ್ ಒಳಗಡೆ ಹೋದ್ರೆ ನಮ್ಗೆ ಇಲ್ಲೊಂದು ಆಪ್ಷನ್ ಇದೆ, ಓಪನ್ ಆ್ಯಪ್ ವಿವಿನ್ ಕಾರ್ಡ್ ಅಂದ್ಬಿಟ್ಟು. ಸೊ ನಾವು ಇದನ್ನ ಎರಡನ್ನು ಏನಾದ್ರು ಬೇಕಾದ್ರೆ ಸೆಟ್ ಮಾಡ್ಕೊಬಹುದು. ಓಪನ್ ಆ್ಯಪ್ ಮಾಡಿದ್ರೆ ನೀವು ಇದನ್ನ ಟ್ಯಾಪ್ ಮಾಡಿದ್ರೆ ಡೈರೆಕ್ಟ್ ನಿಮ್ಗೆ ಆ್ಯಪ್ ಆದ್ರೂ ಓಪನ್ ಆಗುತ್ತೆ, ಕ್ಯಾಪ್ಸೂಲ್ ತರ ಓಪನ್ ಆಗೋದಿಲ್ಲ. ಸೊ ನೀವು ಇದನ್ನ ನಿಮ್ಗೆ ಸ್ಟೈಲಿಶ್ ಆಗಿ ಕಾಣಿಸ್ಬೇಕು ಅಂದ್ರೆ ಇದನ್ನ ಜಸ್ಟ್ ವಿವಿನ್ ಕಾರ್ಡ್ ಅಲ್ಲಾದ್ರೆ ಕ್ಲಿಕ್ ಮಾಡ್ಕೊಂಡ್ರೆ ಇದನ್ನ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ಕ್ಯಾಪ್ಸೂಲ್ಸ್ ತರ ಆದ್ರೆ ಓಪನ್ ಆಗುತ್ತೆ. ಸೊ ಇದನ್ನ ಬಿಟ್ರೆ ನಮ್ಗೆ ಇದರಲ್ಲಿ 2 ಅಂತ ನೀವು ಅಷ್ಟೇ ಅಂತ ಅನ್ಕೊಂಬಾರ್ದು. 2 ಆದ್ಮೇಲೆ ನಮ್ಗೆ ಏನಾದ್ರು ಝೊಮ್ಯಾಟೊ ಏನಾದ್ರು ಆ್ಯಪ್ ಇದ್ರೆ, ಸೊ ಝೊಮ್ಯಾಟೊದಲ್ಲಿ ನಾವೇನಾದ್ರು ಆರ್ಡರ್ ಮಾಡಿದ್ದು ಅದ್ರ ಟ್ರ್ಯಾಕಿಂಗ್ ಸಹ ನಮ್ಗೆ 3ನೇದಾಗಿ ಆಡ್ ಆಗಿರುತ್ತೆ. ಇಲ್ಲಾಂದ್ರೆ ನೀವು 3ನೇದನ್ನ ಇಲ್ಲಿ ಚೆಕ್ ಮಾಡ್ಕೊಬೇಕಂದ್ರೆ ನೀವು ಹಾಟ್ಸ್ಪಾಟ್ ಆನ್ ಮಾಡಿ ಇಟ್ಕೊಂಡಿದ್ರೆ ಜಸ್ಟ್ ಇಲ್ಲಿ 3 ಇಲ್ಲಿ ನಮ್ಗೆ ನೋಡೋದಕ್ಕೆ ಸಿಗುತ್ತೆ. ನೋಡಿ ಇದನ್ನ ಕನೆಕ್ಟ್ ಮಾಡಿದ್ರೆ 1 ಡಿವೈಸ್ ಕನೆಕ್ಟೆಡ್ ಅಂದ್ಬಿಟ್ಟು ಇಲ್ಲಿ ಹಾಟ್ಸ್ಪಾಟ್ ಇದೆ. ಇಲ್ಲಿ ಡೈರೆಕ್ಟ್ ಆಗಿ ನಾವು ಹಾಟ್ಸ್ಪಾಟ್ ಬೇಕಾದ್ರೆ ಆಫ್ ಮಾಡ್ಕೊಬಹುದು. ಸೊ ಮತ್ತೆ ಇದು ಈ 2 ಕ್ಯಾಪ್ಸೂಲ್ಸ್ ನಾರ್ಮಲ್ ಆಗಿರುತ್ತೆ. ಇದನ್ನ ಬೇಕಾದ್ರೆ ಪಾಸ್, ಪ್ಲೇ ಇಲ್ಲ ಇದನ್ನ ಎಕ್ಸಿಟ್, ಇದು ಬೇಕಿದ್ರೆ ನೀವು ಆ್ಯಪ್ ಓಪನ್ ಮಾಡ್ಬಿಟ್ಟು ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ನೀವು ಇವಾಗ ಏನಾದ್ರು ಹೋಮ್ ಸ್ಕ್ರೀನ್ ಅಲ್ಲಿ ಇದ್ದೀರಾ ಅಂದ್ರೆ ಲಾಂಗ್ ಪ್ರೆಸ್ ಮಾಡಿ ಇಲ್ಲಿ ಐಕಾನ್ಸ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಮಗೆ 2 ಪ್ಯಾಕ್ಸ್ ಆದ್ರೂ ನೋಡೋದಕ್ಕೆ ಸಿಗುತ್ತೆ. ಇದು ಬಂದ್ಬಿಟ್ಟು ರೇಡಿಯನ್ಸ್ ಅಂದ್ಬಿಟ್ಟು ಐಕಾನ್ ನ ನಾವಿಲ್ಲಿ ಸೈಜಸ್ ಇಲ್ಲಿ ಅಡ್ಜಸ್ಟ್ ಕೂಡ ಮಾಡ್ಕೊಬಹುದು. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೈಜಸ್ ನ ಅಡ್ಜಸ್ಟ್ ಮಾಡ್ಕೊಬಹುದು. ಮತ್ತೆ ಇಲ್ಲಿ ಶಾಡೋ ಅಂತಿದೆ, ಶಾಡೋಗುನು ನಾವಿಲ್ಲಿ ಐಕಾನ್ ಸೈಜ್ ನಾದ್ರೆ ಅಡ್ಜಸ್ಟ್ ಮಾಡ್ಕೊಬಹುದು. ನೀವು ಚಿಕ್ಕದ್ ಬೇಕಿದ್ರೆ ಚಿಕ್ಕದು, ದೊಡ್ಡದು ಬೇಕಿದ್ರೆ ದೊಡ್ಡದು ಇಟ್ಕೊಬಹುದು. ಇದು ಬಂದ್ಬಿಟ್ಟು ನಾರ್ಮಲ್ ಕ್ಲಾಸಿಕ್ ಇರುತ್ತೆ. ಇವೆರಡು ಬಂದ್ಬಿಟ್ಟು ಹೊಸದಾಗಿ ಬಂದಿರೋದು, ಇವೆಲ್ಲ ನಿಮ್ಗೆ ನಾರ್ಮಲ್ ಗೊತ್ತಿರೋದು, ಇದು ಮೊದಲಿಂದನೇ ಇರೋವಂಥದ್ದು. ಇದನ್ನು ಬೇಕಿದ್ರೆ ನೀವು ಕಸ್ಟಮೈಸ್ ಮಾಡ್ಕೊಬಹುದು. ಶೇಪ್ಸ್ ಆಗಿರ್ಬೋದು, ಹೊಸದಾಗಿ ಬಂದಿರೋ ಶೇಪ್ಸ್ ಎಲ್ಲ ಇದಾವೆ ಇದರಲ್ಲಿ. ಸೊ ನೀವು ಐಫೋನ್ಗೆ ಸಿಮಿಲರ್ ಆಗಿ ಇಟ್ಕೊಬೇಕು ಅಂದ್ರೆ ಐಫೋನ್ ಅಲ್ಲಿ ಯಾವ ರೀತಿ ಇದೆ ಈ ರೀತಿ ಇದೆ, ಈ ತರ ಇಟ್ಕೊಂಡ್ರೆ ನಿಮ್ಗೆ ಕಂಪ್ಲೀಟ್ ಸಿಮಿಲರ್ ಆಗಾದ್ರೆ ಇರುತ್ತೆ. ಇದರಲ್ಲೂ ನೀವು ಐಕಾನ್ ಸೈಜಸ್ ನ ಇನ್ಕ್ರೀಸ್ ಮಾಡ್ಕೊಂಡ್ರೆ ಸೇಮ್ ಐಫೋನ್ ಅಲ್ಲೇ ನೋಡ್ದಂಗೆ ಇರುತ್ತೆ. ಇದು ಬಂದ್ಬಿಟ್ಟು ಎಕ್ಸಾಕ್ಟ್ ಸೇಮ್ ಐಫೋನ್ ಗಾದ್ರೆ ಚೇಂಜ್ ಆಗಿದೆ. ಇದು ಕಾರ್ನರ್ ರೌಂಡ್ಸ್ ಇದಾವಲ್ಲ, ಸೊ ಇದನ್ನ ನೀವು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇನ್ಕ್ರೀಸ್ ಡಿಕ್ರೀಸ್ ಕೂಡ ಮಾಡ್ಕೊಬಹುದು. ಬಟ್ ಆ ಆಪ್ಷನ್ ಐಫೋನ್ ಅಲ್ಲಿ ಇಲ್ಲ. ಮತ್ತೆ ಇದ್ರ ಕೆಳಗಡೆ ಒಂದು ಟೆಕ್ಸ್ಟ್ ಇದಿದೆ ನೋಡಿ, ಆಪ್ ನೇಮ್ ಬೇಕಿದ್ರೆ ನೀವು ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು, ಮತ್ತೆ ಈ ಟೆಕ್ಸ್ಟ್ ಸೈಜ್ ನೆಲ್ಲ ನೀವು ಇದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಬಹುದು. ಮತ್ತೆ ಇದರಲ್ಲಿ ಅಡಾಪ್ಟ್ ಸಿಸ್ಟಮ್ ಕಲರ್ಸ್ ಅಂತಿದೆ. ಸೊ ನೀವು ಇದನ್ನ ಬೇಕಿದ್ರೆ ಆನ್ ಮಾಡ್ಕೊಂಡ್ರೆ ನಿಮ್ಗೆ ಐಕಾನ್ಸ್ ಎಲ್ಲ ಈ ತರ ಸಿಂಗಲ್ ಥೀಮ್ ಅಲ್ಲಿ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಸೊ ಇದೆಲ್ಲ ಆಪಲ್ ಯೂಸರ್ಸ್ ಗೆ ಗೊತ್ತಾಗಲ್ಲ ಇದು. ಸೊ ಈ ತರ ಎಲ್ಲ ಆಟ ಆಡ್ಕೊಂಡು ಕುತ್ಕೊಳ್ಳೋದಕ್ಕೆ ಅವ್ರ ಹತ್ರ ಟೈಮ್ ಇರೋದಿಲ್ಲ. ಅವ್ರದ್ದೇನಿದ್ರು ದುಡ್ಡು ಮಾಡ್ಬೇಕು ಅನ್ನೋ ಮೈಂಡ್ ಸೆಟ್ ಇರುತ್ತೆ, ಇವ್ರದ್ದೇನಿದ್ರು ಗೇಮ್ ಆಡ್ಬೇಕು ಅನ್ನೋ ಮೈಂಡ್ ಸೆಟ್ ಇರುತ್ತೆ. ಸೊ ಅದಕ್ಕೋಸ್ಕರ ಮತ್ತೆ ನಾವು ಸೆಟ್ಟಿಂಗ್ಸ್ ಓಪನ್ ಮಾಡ್ಕೊಂಡು ಇಲ್ಲಿ ವಾಲ್ ಪೇಪರ್ ಅಂಡ್ ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗೆ ಇದರಲ್ಲಿ ಫಿಂಗರ್ ಪ್ರಿಂಟ್ ಅನಿಮೇಷನ್ ಅಂತ ಹೊಸದಾಗಿ ಕೊಟ್ಟಿದ್ದಾರೆ. ಸೊ ಈ ಅನಿಮೇಷನ್ಸ್ ನ ನಾವಿಲ್ಲಿ ಚೇಂಜ್ ಮಾಡ್ಕೊಬಹುದು. ಇದನ್ನ ಹ್ಯಾಲೋ ಅಂತಿದೆ, ಇದನ್ನ ಇಟ್ಕೊಂಡ್ರೆ ನಮ್ಗೆ ಫಿಂಗರ್ ಪ್ರಿಂಟ್ ಅನಿಮೇಷನ್ ಯಾವ ರೀತಿ ಬರುತ್ತೆ ಅಂದ್ರೆ ಈ ರೀತಿ ವಾಟರ್ ಸ್ಪ್ರಿಂಕಲ್ ಆಗೋ ತರ ಬರುತ್ತೆ, ನೀರಿಂದ ಅಲೆ ಬರುತ್ತಲ್ಲ, ಸೊ ಆ ರೀತಿ ಬರುತ್ತೆ. ಇದೊಂದಿದೆ. ಸೊ ಇದನ್ನ ನಾವೇನಾದ್ರೂ ಸೆಟ್ ಮಾಡ್ಕೊಂಡ್ರೆ ಈ ತರ ಬರುತ್ತೆ. ಮತ್ತೆ ನಮ್ಗೆ ಇದ್ರಲ್ಲಿ ಮೇನ್ ವಾಲ್ ಪೇಪರ್ ಅಲ್ಲಿ ತುಂಬಾ ಚೇಂಜಸ್ ಆದ್ರೆ ಮಾಡಿದ್ದಾರೆ. ಇದರಲ್ಲಿ ಮೋರ್ ಥೀಮ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗೆ ಸುಮಾರು ತರದ ಥೀಮ್ಸ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಸೊ ಇದರಲ್ಲಿ ನಮ್ಗೆ ಸ್ನ್ಯಾಪ್ ಶಾಟ್, ಮತ್ತೆ ಇದರಲ್ಲಿ ಪ್ಲೇಫುಲ್ ಅಂದ್ಬಿಟ್ಟು, ಮತ್ತೆ ಕವರ್ ಅಂದ್ಬಿಟ್ಟು, ಮತ್ತೆ ಇದರಲ್ಲಿ ಕ್ಲಾಸಿಕ್ ಅಂದ್ಬಿಟ್ಟು ಸುಮಾರು ರೀತಿಯಾದಂತ ವಾಲ್ ಪೇಪರ್ಸ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಸೊ ಇದರಲ್ಲಿ ಒಂದೊಂದೇ ನೋಡ್ಕೊಂಡು ಹೋಗೋದಾದ್ರೆ ನಮ್ಗೆ ಇದರಲ್ಲಿ ಮೇನ್ ಡೆಪ್ ಫೀಲ್ಡ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಈ ಪಲ್ಸ್ ಅಂತ ಇದೆಯಲ್ಲ, ಸೊ ಇದರಲ್ಲಿ ನಮ್ಗೆ ಡೆಪ್ ಫೀಲ್ಡ್ ನೋಡೋದಕ್ಕೆ ಸಿಗುತ್ತೆ. ಇದನ್ನ ಸ್ಟೈಲ್ ನ ನಾವಿಲ್ಲಿ ಅಡ್ಜಸ್ಟ್ ಮಾಡ್ಕೊಬಹುದು. ಒರಿಜಿನಲ್ ಈ ರೀತಿ ಇರುತ್ತೆ, ನಾವು ಬೇಕಿದ್ರೆ ಇದನ್ನ ನ್ಯಾರೋ ಮಾಡ್ಕೊಬಹುದು. ಮತ್ತೆ ಇದರಲ್ಲಿ ವೈಟ್ ರೇಟ್ ಮಾಡ್ಕೊಬಹುದು. ಸೊ ಇದನ್ನ ಮತ್ತೆ ಬ್ಲರ್ ಕೂಡ ಮಾಡ್ಕೊಬಹುದು. ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಇದನ್ನ ಅಡ್ಜಸ್ಟ್ ಆದ್ರೆ ಮಾಡ್ಕೊಬಹುದು. ಮತ್ತೆ ಇದರಲ್ಲಿ ಇನ್ನೊಂದೇನಂದ್ರೆ ಡೆಪ್ ಫೀಲ್ಡ್ ಬೇಕಂದ್ರೆ ಡೆಪ್ ಫೀಲ್ಡ್ ಇಲ್ಲಿ ಆನ್ ಮಾಡ್ಕೊಳ್ಳೋದಕ್ಕೆ ಒಂದು ಸಪರೇಟ್ ಡೆಡಿಕೇಟೆಡ್ ಆಗಿ ಒಂದು ಟಾಗಲ್ ಕೊಟ್ಟಿದ್ದಾರೆ, ಆಪ್ಷನ್ ಕೊಟ್ಟಿದ್ದಾರೆ, ಏನೋ ಒಂದು ಕೊಟ್ಟಿದ್ದಾರೆ. ಸೊ ಇದನ್ನ ಆನ್ ಮಾಡ್ಕೊಂಡ್ರೆ ನಮ್ಗೆ ಏನೋ ಒಂದು ಆಗುತ್ತೆ. ಇಲ್ಲಿ ಏನೋ ಒಂದು ಅಂದ್ರೆ ಡೆಪ್ ಫೀಲ್ಡ್ ಇದರಲ್ಲಿ ನಮ್ಗೆ ಗೊತ್ತಾಗುತ್ತೆ. ಮತ್ತೆ ಇದರಲ್ಲಿ ಬ್ಯಾಕ್ ಸೈಡ್ ಗೇಮ್ ಆನು, ಕೀಪ್ ಮೂವಿಂಗ್, ಮತ್ತೆ ಫಾಸ್ಟ್, ಮತ್ತೆ ಈ ರೀತಿಯಾದಂತಹ ಸುಮಾರು ಕ್ಯೂಟ್, ಈ ರೀತಿಯಾದಂತಹ ಸುಮಾರು ಮೋಡ್ಸ್ ಆದ್ರೆ ನಮ್ಗೆ ನೋಡೋದಕ್ಕೆ ಸಿಗುತ್ತೆ. ಇದರ ಕಲರ್ಸ್ ಕೂಡ ನಾವು ಇಲ್ಲಿ ಚೇಂಜ್ ಮಾಡ್ಕೊಬಹುದು. ಬಟ್ ಆದ್ರೆ ಇದನ್ನ ನಾವು ಬೇರೆ ಟೆಕ್ಸ್ಟ್ ಇಡೋದಕ್ಕೆ ಆಗೋದಿಲ್ಲ, ಟೆಕ್ಸ್ಟ್ ಇದು ಫಿಕ್ಸ್ಡ್ ಇರುತ್ತೆ. ಸೊ ಇದನ್ನ ಮತ್ತೆ ಚೇಂಜ್ ಮಾಡಿದ್ದಾರೆ. ಇದೊಂದು ಮೋಡ್ ಇದೆ. ಸೊ ಇದ್ರಲ್ಲಿ ನಮ್ಗೆ ಬೇಕಿದ್ರೆ ಡೆಪ್ ಫೀಲ್ಡ್ ನ ಆನ್ ಮಾಡ್ಕೊಂಡ್ರೆ ಈ ರೀತಿಯಾದ ಫೋಟೋಸ್ ನ ನಾವು ಒಂಥರ 3D ಲುಕ್ ಆದ್ರೆ ನಮ್ಗೆ ಇದ್ರಲ್ಲಿ ವಾಲ್ ಪೇಪರ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದ್ರಲ್ಲೂ ನಮ್ಗೆ ಸುಮಾರು ರೀತಿಯಾದ ಸ್ಟೈಲ್ಸ್ ಇದೆ, ನಾನು ಆವಾಗಲೇ ಹೇಳಿದ್ನಲ್ಲ. ಸೊ ಅದೇ ಇದರಲ್ಲಿ ಬೇಕಿದ್ರೆ ನಾವು ಬೇಕಾಗಿರೋ ವಾಲ್ ಪೇಪರ್ ನ ಸೆಟ್ ಮಾಡ್ಕೊಂಡು ಇದೇ ಎಫೆಕ್ಟ್ ನ ಆದ್ರೆ ನಾವು ಇಲ್ಲಿ ಸೆಟ್ ಮಾಡ್ಕೊಬಹುದಾಗಿದೆ. ಇದು ನಮ್ಗೆ ಲಾಕ್ ಸ್ಕ್ರೀನ್ ಅಲ್ಲಿ ಆಲ್ವೆ ಡಿಸ್ಪ್ಲೇ ಈ ರೀತಿ ನೋಡೋದಕ್ಕೆ ಸಿಗುವಂತದ್ದು. ಇಲ್ಲಾಂದ್ರೆ ನಿಮ್ಗೆ ಬೇಕಿದ್ರೆ ಈ ತರ ನೆವರ್ ಸೆಟಲ್ ಅಂದ್ಬಿಟ್ಟು ಸಿಂಗಲ್ ಟೆಕ್ಸ್ಟ್ ಕೂಡ ಇದ್ರಲ್ಲಿ ಇಟ್ಕೊಬಹುದು. ಸೊ ಇದ್ರಲ್ಲೂ ನಮ್ಗೆ ಸುಮಾರು ರೀತಿಯಾದಂತ ಟೆಕ್ಸ್ಟ್ ಗಳು ಅದನ್ನ ನೋಡೋದಕ್ಕೆ ಸಿಗುತ್ತೆ. ಸೊ ಇದನ್ನೆಲ್ಲ ನಾವು ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ಇವ್ರು ಇನ್ನೂ ಸೆಟಲ್ ಆಗ್ಬೇಕು. ಸೆಟಲ್ ಆದ್ಮೇಲೆ ಇವರು ಇದನ್ನೆಲ್ಲ ಚೇಂಜ್ ಮಾಡೋದಕ್ಕೆ ಆಪ್ಷನ್ ಕೊಡಬಹುದು. ಮತ್ತೆ ನಮ್ಗೆ ಇಲ್ಲಿ ಕಲರ್ಸ್ ಅಂತ ಒಂದು ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ. ಈ ಕಲರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗೆ ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಆದ್ರೆ ನಾವು ಇದ್ರಲ್ಲಿ ಇಟ್ಕೊಬಹುದು. ಇಲ್ಲಿ ಬಂದ್ಬಿಟ್ಟು 2 ಟೋನ್ ಅಂತ ಇಟ್ಕೊಂಡ್ರೆ ನಮ್ಗೆ ಇಲ್ಲಿ ಕಸ್ಟಮೈಸೇಷನ್ ಅಲ್ಲಿ ಬರೀ 2 ಕಲರ್ಸ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ನಾವು ಕಂಟ್ರೋಲ್ ಸೆಂಟರ್ ಅಲ್ಲಿ ನೋಡ್ತೇವಲ್ಲ, ಸೊ ಇದರಲ್ಲಿ ನಮ್ಗೆ ಈ ತರ 2 ಕಲರ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಇದು ಬೇಕಿದ್ರೆ ನಮ್ಗೆ ಬೇರೆ ಕಲರ್ಸ್ ಈ ರೀತಿಯಾಗಿ ನಾವು ಇದನ್ನ ಸೆಟ್ ಮಾಡ್ಕೊಬಹುದು. ಸೊ ಇದು ಬಂದ್ಬಿಟ್ಟು ನಮ್ಗೆ ಸ್ವಲ್ಪ ನೋಡಿ ಈ ಐಕಾನ್ಸ್ ಎಲ್ಲ ಕಲರ್ಸ್ ಆದ್ರೆ ಚೇಂಜ್ ಆಗಿರುತ್ತೆ. ಸೊ ಈ ರೀತಿ ನಮ್ಗೆ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಇದಾದ್ರೆ ನೋಡೋದಕ್ಕೆ ಸಿಗುತ್ತೆ. ಇದನ್ನ ಬೇಕಿದ್ರೆ ನಾವು ಕಸ್ಟಮೈಸ್ ಕೂಡ ಮಾಡ್ಕೊಬಹುದು. ಸೊ ಯಾವ ರೀತಿ ಬೇಕೋ ಆ ರೀತಿ ಕಲರ್ಸ್ ಆದ್ರೆ ಇಟ್ಕೊಬಹುದು. ನನಗೆ ಜಾಸ್ತಿ ಟೈಮಲ್ಲಿ 2 ಟೋನ್ ತುಂಬಾ ಇಷ್ಟ ಆಗುತ್ತೆ. ಸೊ ಮತ್ತೆ ಹಳೆ ಫೀಚರ್ ನ ತುಂಬಾ ಹೊಸದಾಗಿ ಅಂತ ಹೇಳ್ಕೊಂಡಿಲ್ಲ, ಬಟ್ ಆದ್ರೆ ತಗೊಂಡ್ ಬಂದಿದ್ದಾರೆ.
ಹಳೆ ಫೀಚರ್ ಏನಂದ್ರೆ ನಮ್ಮ ಒನ್ ಪ್ಲಸ್ ನ ಸಿಗ್ನೇಚರ್ ಸಿಂಬಲ್ ಒನ್ ಪ್ಲಸ್ ಅಂತ ಟೈಪ್ ಮಾಡಿ ಈಕ್ವಲ್ಸ್ ಪ್ಲಸ್ ಮಾಡಿದ್ರೆ ನಮ್ಗೆ ನೆವರ್ ಸೆಟಲ್ ಅಂತ ಬರುತ್ತೆ. ಸೊ ನೀವು ಜೀವನದಲ್ಲಿ ಯಾವತ್ತೂ ಸೆಟಲ್ ಆಗಕ್ ಆಗಲ್ಲ ಅಂತ ನಮ್ಗೆ ಮೆಸೇಜ್ ಕೊಡ್ತಾ ಇದೆ. ನಮ್ ದುಡ್ಡು ಯೂಸ್ ಮಾಡ್ಕೊಂಡು ಅವ್ರು ಮಾತ್ರ ಸೆಟಲ್ ಆಗ್ತಾ ಇರ್ತಾರೆ, ನಾವು ಮಾತ್ರ ಸೆಟಲ್ ಆಗಲ್ಲ. ಇವಾಗ ನಮ್ಗೆ ಇದ್ರಲ್ಲಿ ನೋಟ್ಸ್ ಆಪ್ ಇದೆಯಲ್ಲ, ಸೊ ನೋಟ್ಸ್ ಆಪ್ ಅಲ್ಲಿ ನಮ್ಗೆ ಫೀಚರ್ಸ್ ಬಂದಿದೆ. ಸಮಥಿಂಗ್ ಏನಾದ್ರು ನಾವಿಲ್ಲಿ ರೆಕಾರ್ಡ್ ಮಾಡಿ ನಾವ್ ಹೇಳ್ತಾ ಇದ್ರೆ, ಹಲೋ ವೆಲ್ಕಮ್ ಟು ದ ಎನ್ಆರ್ ಟೆಕ್ ವರ್ಡ್ ಯೂಟ್ಯೂಬ್ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್ ಫಾರ್ ಮೋರ್ ಟೆಕ್ ಅಪ್ಡೇಟ್ಸ್. ಈ ತರ ನಾವ್ ಹೇಳಿದ್ರೆ ಸೊ ಇದನ್ನ ಕಂಪ್ಲೀಟ್ ಆಗಿ ಇದು ಅರ್ಥ ಮಾಡ್ಕೊಂಡು ಒಂದೊಂದೇ ಟೆಕ್ಸ್ಟ್ ನಾದ್ರೆ ಹಾಕುತ್ತೆ. ಇಲ್ಲಿ ನಾನು ಕನ್ನಡದಲ್ಲಿ ಏನೋ ಹೇಳಿದ್ದೀನ ಇದು ಸರಿಯಾಗಿ ಹಾಕ್ಲಿಲ್ಲ, ಸೊ ಇದೊಂದು ಅಷ್ಟೇ ಇದ್ರಲ್ಲಿ ಪ್ರಾಬ್ಲಮ್. ಇನ್ನೆಲ್ಲ ಕಂಪ್ಲೀಟ್ ಓಕೆ ಇದೆ. ಸೊ ಮೇನ್ ಏನಾದ್ರು ಆಂಡ್ರಾಯ್ಡ್ ಇಂದ ಐಫೋನ್ಗೆ, ಐಫೋನ್ ಇಂದ ಆಂಡ್ರಾಯ್ಡ್ ಗೆ ಕಳಿಸ್ಬೇಕಂದ್ರೆ ಇವಾಗ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಸೊ ಇವಾಗ ನೀವೇನಾದ್ರೂ ಆಂಡ್ರಾಯ್ಡ್ ಇಂದ ಐಫೋನ್ಗೆ ಶೇರ್ ಮಾಡ್ಬೇಕಂದ್ರೆ ಇಲ್ಲಿ ಶೇರ್ ವಿತ್ ಐಫೋನ್ ಅಂದ್ಬಿಟ್ಟು ಒಂದು ಹೊಸ ಆಪ್ಷನ್ ಆದ್ರೆ ನಮ್ಗೆ ಇದ್ರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಐಫೋನ್ ಅಲ್ಲಿ ಈ ಆಪ್ಷನ್ ನಾವು ಆಕ್ಸೆಸ್ ಮಾಡ್ಬೇಕಂದ್ರೆ ನಮ್ಗೆ ಇಲ್ಲಿ ಒಂದು ಆಪ್ ಆದ್ರೆ ಕನೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ಇದು ಬಂದ್ಬಿಟ್ಟು ಓ ಪ್ಲಸ್ ಕನೆಕ್ಟ್ ಅಂದ್ಬಿಟ್ಟು, ಓ ಪ್ಲಸ್ ಕನೆಕ್ಟ್ ಅಲ್ಲ, ಓ ಪ್ಲಸ್ ಕನೆಕ್ಟ್ ಅಷ್ಟೇ. ಈ ತರ ನಮ್ಗೆ ಓ ಪ್ಲಸ್ ಕನೆಕ್ಟ್ ಅಂದ್ಬಿಟ್ಟು ಒಂದು ಆಪ್ ಆದ್ರೆ ನಮ್ಗೆ ಆಪ್ ಸ್ಟೋರ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಇದನ್ನ ನಾವು ಇನ್ಸ್ಟಾಲ್ ಮಾಡ್ಕೊಬೇಕು. ಇದನ್ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ iOS 15 ಇರೋ ಆಕ್ಸಿಜನ್ OS 15 OS ನ ಇಂಟಿಗ್ರೇಟ್ ಮಾಡಿರೋ ಒನ್ ಪ್ಲಸ್ ಫೋನ್ ಗಳಿಂದ ಐಫೋನ್ ಗೆ ಇದನ್ನ ಈಸಿಯಾಗಿ ಟ್ರಾನ್ಸ್ಫರ್ ಮಾಡಬಹುದು. ಸೊ ನೀವು ಇಲ್ಲಿ ನೋಡಬಹುದು ಐಫೋನ್ ಡಿಟೆಕ್ಟ್ ಆಗಿದೆ. ಇಲ್ಲಿ ಐಫೋನ್ 15 Pro Max ಅಂತ ಇಲ್ಲಿ ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗೆ ಈ ಫೋಟೋಸ್ ಆದ್ರೆ ಇಲ್ಲಿ ರಿಸೀವ್ ಆಗುತ್ತೆ. ಇದು ಒಂದಕ್ಕೊಂದು ಆಟೋಮೆಟಿಕ್ ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಆಗಿ ಹಾಟ್ಸ್ಪಾಟ್ ಕನೆಕ್ಟ್ ಆಗಿ ಇದು ರಿಸೀವ್ ಆಗ್ತಾ ಇದೆ. ಇದು ನೋಡಿ, ಇದು ಒನ್ ಡಿವೈಸ್ ಕನೆಕ್ಟ್ ಅಂತ ಬಂತು ಇಲ್ಲಿ ಹಾಟ್ಸ್ಪಾಟ್. ಸೊ ಇವಾಗ ಇದು ರಿಸೀವ್ ಆಗುತ್ತೆ. ವಿವಿನ್ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗೆ ಅದೇ ಫೋಟೋ ಆದ್ರೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ನೀವು ನೋಡ್ಬೋದು ಇದು ಡಾಗ್ ಅಂತ ಇದನ್ನ ಕ್ಲೀನ್ ಆಗಿ ಒಂದು ನ ಮುಖಾಂತರ ಇದು ಡಾಗ್ ಅಂದ್ಬಿಟ್ಟು ಇದು ರೆಕಗ್ನೈಸ್ ಮಾಡಿದೆ ಐಫೋನ್ ಅಲ್ಲಿ. ಮತ್ತೆ ಇದ್ರಲ್ಲಿ ನೋಡ್ಕೊಂಡ್ರೆ ಎಲ್ಲಿಂದ ರಿಸೀವ್ ಆಗಿರೋದು ಅಂತ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಆದ್ರೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಪಿಕ್ಸೆಲ್ಸ್ ಅಂದ್ಬಿಟ್ಟು 360 ಸೇಮ್ ಇದೆ, ಬಟ್ ಆದ್ರೆ ಇದರಲ್ಲಿ 25 KB ಅಷ್ಟು ಫೋಟೋ ಆದ್ರೆ ರಿಸೀವ್ ಆಗಿದೆ. ಇಲ್ಲಿ ಸೆಂಡ್ ಮಾಡಿರೋದು ಮಾತ್ರ 24 KB. ಐಫೋನ್ ಅಲ್ಲಿ ಜಾಸ್ತಿ ರಿಸೀವ್ ಆಗ್ಬಿಟ್ಟಿದೆ. ಸೊ ಎರಡರಲ್ಲೂ ಕ್ವಾಲಿಟಿ ನೋಡ್ಕೊಂಡ್ರೆ ಎರಡರಲ್ಲೂ ಮಸ್ತಾಗಾದ್ರೆ ಇದೆ. ಇದರಲ್ಲಿ ಎಷ್ಟೊಂದ್ರೆ ಝೂಮ್ ಮಾಡಕ್ ಆಪ್ಷನ್ ಇದೆ, ಬಟ್ ಆದ್ರೆ ಇದ್ರಲ್ಲಿ ಎಷ್ಟು ಝೂಮ್ ಆಗ್ತಾ ಇದೆ. ದಟ್ಸ್ ಕಾಲ್ಡ್ ಐಫೋನ್. ಸೊ ಫೈನಲ್ ಆಗಿ ಆಕ್ಸಿಜನ್ OS ನ ಕಂಪ್ಲೀಟ್ ಚರಿತ್ರೆ ಅದೇ ಇಲ್ಲಿದೆ. ನೀವೇನಾದ್ರೂ OnePlus 11, OnePlus 12, OnePlus 12R, OnePlus 12 ಫೋನ್ಗಳನ್ನ ಏನಾದ್ರೂ ಯೂಸ್ ಮಾಡ್ತಾ ಇದ್ರೆ ನೀವು ಆಕ್ಸಿಜನ್ OS 15 ಗೆ ಅಪ್ಗ್ರೇಡ್ ಆಗೋದ್ರಿಂದ ಏನ್ ಬೆನಿಫಿಟ್ ಅಂದ್ರೆ, ಇವಾಗ ಆಂಡ್ರಾಯ್ಡ್ ನೀವೇನಾದ್ರೂ ಇನ್ಸ್ಟಾಲ್ ಮಾಡ್ತಿದ್ರೆ ಸ್ವಲ್ಪ ಸ್ಟೋರೇಜ್ ನಾದ್ರೆ ಇದು ಕನ್ಸ್ಯೂಮ್ ಮಾಡ್ತಿತ್ತಲ್ಲ, ಇವಾಗ ಅದು ಆಲ್ಮೋಸ್ಟ್ 6 to 8 GB ಅಷ್ಟು ಕಡಿಮೆ ಆದ್ರೆ ಕನ್ಸ್ಯೂಮ್ ಮಾಡುತ್ತೆ. ನೀವು ಇದನ್ನ ಆಂಡ್ರಾಯ್ಡ್ 15 ಗೆ ಅಪ್ಡೇಟ್ ಮಾಡಿ ಆಕ್ಸಿಜನ್ OS 15 ನ ಅಪ್ಲೈ ಮಾಡ್ಕೊಂಡ್ರೆ ನಿಮ್ಗೊಂದು 8 GB ಎಕ್ಸ್ಟ್ರಾ ಸ್ಟೋರೇಜ್ ಆದ್ರೆ ನಿಮ್ಗೆ ಫ್ರೀ ಸ್ಪೇಸ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಸೊ ನಮ್ಗೆ ಈ ತರ ಇದ್ರೆ ನಮ್ಗೆ ಆಲ್ವೇಸ್ ಆನ್ ಡಿಸ್ಪ್ಲೇ ಅಲ್ಲಿ ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ಸೊ ನಾವು ಇದನ್ನ ಲಾಕ್ ಸ್ಕ್ರೀನ್ ಗೆ ಓಪನ್ ಮಾಡಿದ್ರೆ ಈ ರೀತಿ ಡೆಪ್ತ್ ಫೀಲ್ಡ್ ಜೊತೆಗೆ ಬರುವಂತದ್ದು ಆಲ್ವೇಸ್ ಆನ್ ಡಿಸ್ಪ್ಲೇ ಅಲ್ಲಿ ನಮ್ಗೆ ಈ ರೀತಿ ಥೀಮ್ ಇರುತ್ತೆ. ಇವ್ರು ಇವಾಗ್ಲೂ 1 ಅನ್ನ ರೆಡ್ ಅಲ್ಲೇ ತೋರಿಸ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಾದ್ರೆ ಇದು 1 ಗಂಟೆ ಆಗುತ್ತಲ್ಲ, ಸೊ ಅವಾಗ 1 ಹೋಗ್ಬಿಡುತ್ತೆ. ರೆಡ್ ಇರಲ್ಲ, ವೈಟ್ ಇರುತ್ತೆ.